ರೈತ ಬಂಧು ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ನಿಮಗೆ ನಿನ್ನೆ ಮೊನ್ನೆ ಇನ್ಶೂರೆನ್ಸ್ ಬಂದಿತ್ತು 2024 ಮತ್ತು 25ನೇ ಸಾಲಿನ ತೊಗರಿ ಯಾರು ಇನ್ಶೂರೆನ್ಸ್ ಕಟ್ಟಿರಿ ಅವರಿಗೆಲ್ಲ ಇನ್ಶೂರೆನ್ಸ್ ಬಂದೈತಿ. ಯಾವ್ಯಾವ ಗ್ರಾಮದವ್ರಿಗೆ ಇನ್ಶೂರೆನ್ಸ್ ಬರಲ್ಲ ಅಂತ ಹೇಳಿಬಿಡ್ತೀನಿ. ಅಸ್ಕಿ ಗ್ರಾಮದವ್ರಿಗೆ ಈಗಾಗಲೇ ಇನ್ಶೂರೆನ್ಸ್ ಬಂದಾವು ತೊಗರಿ ಸಂಬಂಧಪಟ್ಟಂಗೆ. ಅಸ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವ ಹಳ್ಳಿಗಳು ಬರ್ತಾವೆ ಆ ಎಲ್ಲ ಹಳ್ಳಿಗಳ ರೈತರು ಯಾರು ಇನ್ಶೂರೆನ್ಸ್ ಕಟ್ಟಿರಿ ಅವರಿಗೆಲ್ಲ ಇನ್ಶೂರೆನ್ಸ್ ಅಮೌಂಟ್ ಬಂದವು. ಅದ ನಂತರ ಸಾಲವಾಡಿಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಏನು ಗ್ರಾಮಗಳದಾವು ಇವರಿಗೆ ಇನ್ಶೂರೆನ್ಸ್ದು ಹಣ ಬರುವುದಿಲ್ಲ. ಬೆಳೆ ಚೆನ್ನಾಗೈತೆ ಅಂತ ರಿಪೋರ್ಟ್ ಐತಿ. ಸೊ ಅದೇ ರೀತಿ ಬಾವೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳು ಕೂಡ ಇನ್ಶೂರೆನ್ಸ್ ಬರುವುದಿಲ್ಲ. ಬೆಕ್ನಾಳ್ ಮತ್ತು ಬಂಟ್ನೂರು ಗ್ರಾಮ ಪಂಚಾಯತಿದು ಇನ್ನೂ ಮಾಹಿತಿ ಬಂದಿಲ್ಲ. ಅದಾದ ನಂತರ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 13% ಕಂಪನ್ಸೇಷನ್ ಬಂದೈತೆ ನಿಮಗೆ. ಈ ವ್ಯಾಪ್ತಿಯೊಳಗಿರುವಂಥ ಬೊಮ್ಮನಹಳ್ಳಿ ಪಂಚಾಯತಿ ಯಾರದಿರಿ ಅದರೊಳಗೆ ವ್ಯಾಪ್ತಿಯೊಳಗಿರೋ ಹಳ್ಳಿಗಳಿಗೆಲ್ಲನೂ ದುಡ್ಡು ಬಂದೈತೆ. ಸೊ ಅದೇ ರೀತಿಯಾಗಿ ಹಿರೂರು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು ಏನದಾವು ಅವರಿಗೆ ಇನ್ಶೂರೆನ್ಸ್ ಬರುವುದಿಲ್ಲ. ಅದೇ ರೀತಿಯಾಗಿ ಕಲ್ಕೇರಿ ಕೂಡ ಬರುವುದಿಲ್ಲ. ಗ್ರಾಮ ಪಂಚಾಯತಿ ಕೊಡಗಾನೂರು ಬರೋದಿಲ್ಲ, ಕೊಣ್ಣೂರು ಬರೋದಿಲ್ಲ, ಮಿಣಜಿಗಿ ಬರುವುದಿಲ್ಲ, ಮೂಕ್ಯಾಳ ಬರೋದಿಲ್ಲ, ಸಾಸ್ನೂರು ಕೂಡ ಬರುವುದಿಲ್ಲ. ತುಂಬಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಡೆ ಬಂದೈತಿ. ಸೊ ತಾಳಿಕೋಟೆ ನಗರ ಪ್ರದೇಶಗಳಲ್ಲಿ ಇರುವಂಥ ರೈತರಿಗೆ ಇನ್ಶೂರೆನ್ಸ್ ಬಂದೈತಿ. 2 ಗ್ರಾಮ ಪಂಚಾಯತಿದು ಇನ್ನೂ ಮಾಹಿತಿ ಬಂದಿರಲ್ಲ. ಒಂದು ಬೆಕ್ನಾಳ್, 2 ಬಂಟ್ನೂರು. ಬಹುಶಃ ಈ ವಾರದಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಮತ್ತೆ ಮಾಹಿತಿ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಮಸ್ಕಾರ.